ಬ್ಲೂ ಜೀನ್ಸ್ ಪ್ಯಾಂಟ್, ಗಡ್ಡಧಾರಿ ವ್ಯಕ್ತಿ ಎಲ್ಲೋದ್ರು ಅವರು? ಏನು ಕನಸಲ್ಕೊಂಡಿದ್ರಾ ಏನು ಕತೆ ರಾಜಣ್ಣ ಅವರು? ಇಲ್ಲಿ ಯಾವುದು ಸಿಕ್ಕೇ ಇಲ್ಲ ಅಂತಾರೆ. ಹಾಗಿದ್ರೆ ರಾಜಣ್ಣ ಅವ್ರು ಹೇಳಿದ್ದೆಲ್ಲ ಸುಳ್ಳ? ಆಗಿದ್ದಾಗ ಗಡ್ಡಧಾರಿ ವ್ಯಕ್ತಿಯಿಂದ ಹನಿ ಟ್ರ್ಯಾಪ್ ಯತ್ನ, ಇದು ರಾಜಣ್ಣ ಅವ್ರು ಹೇಳಿದ್ದು. ಹಾಗಿದ್ದಾಗ ಸಚಿವ ರಾಜಣ್ಣ ಹೇಳಿದ್ದೆಲ್ಲ ಸುಳ್ಳ? ಯುವತಿ ಕೆನ್ನೆಗೆ ಹೊಡೆದು ಕಳಿಸಿದ್ದೆ ಅಂತ ಹೇಳಿದ್ದೆಲ್ಲವೂ ಸುಳ್ಳ. ಜೀನ್ಸ್ ಪ್ಯಾಂಟ್ ಬ್ಲೂ ಕಲರ್, ಅದು ಬೇರೆ ನೆನಪಿತ್ತು ಅವರಿಗೆ. ಸಿಐಡಿ ಮುಂದೆ ಹಾಜರಾದ 5 ಮಂದಿ ಈಗ ಹೇಳಿದ್ದಾದ್ರೂ ಏನು? ರಾಜಣ್ಣ PS ಗನ್ಮ್ಯಾನ್ಗಳು, ಸರ್ಕಾರಿ ನಿವಾಸದ ಸೆಂಟ್ರಿ ಎಲ್ಲರಿಂದಲೂ ಕೂಡ ಒಂದೇ ಹೇಳಿಕೆ ದಾಖಲಾಗಿರೋದು. ಏನದು? ಹಾಗಿದ್ದಾಗ ಅದ್ರ ಬಗ್ಗೆ ಕೂಡ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಏನು ಹೇಳಿದ್ರು ಅವರು ಅಂತ ಹೇಳಿ. 5 ಜನರನ್ನ ವಿಚಾರಣೆಗೆ ಕರೆಸಿದ್ರು. 5 ಜನ ಹೇಳಿದ್ದೇನು? ಯಾರಾದ್ರೂ ಒಬ್ಬರಾದ್ರೂ ಹೇಳಬೇಕಲ್ಲ ಇಂಥದ್ದಾಗಿತ್ತು ಅಂತ ಹೇಳಿ. ಇಂಥವ್ರು ಯಾರಾದರೂ ಅಟೆಂಪ್ಟ್ ಮಾಡಕ್ಕೆ ಬಂದಿದ್ರು ಅಂತೇಳಿ. ಯಾವುದೂ ಇಲ್ಲ, ಅಟ್ಲೀಸ್ಟ್ ಅದೇನು ಗೊತ್ತಿಲ್ಲ ಅನ್ನೋದಾದ್ರೆ ಕಪಾಳಿಗೆ ಹೊಡೆದಿದ್ದಾದ್ರೂ ಗೊತ್ತಾಗಬೇಕಲ್ವೇನ್ರಿ? ಒಬ್ಬ ಸಚಿವರು ಅವರಿರುವಂಥದ್ದು ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಎಲ್ಲೋ ಒಂದು ಕಡೆಗೆ ಓ ಅಂತ ಕಿಕ್ಕಿರಿ ತುಂಬಿರ್ತಾರೆ. ಅವ್ರು ಯಾರಾದರೂ ಒಬ್ಬರು ಯುವತಿಯ ಕೆನ್ನೆಗೆ ಹೊಡೆದಿದ್ದಾರೆ ಅನ್ನೋದಾದರೆ, ಅಥವಾ ಆ ಗಡ್ಡಧಾರಿ ವ್ಯಕ್ತಿಗೆ ಹೊಡೆದಿದ್ದಾರೆ ಅನ್ನೋದಾಗಿದ್ದಿದ್ರೆ ಒಂಚೂರಾದರೂ ಒಬ್ಬರಿಗಾದರೂ ಗೊತ್ತಾಗಬೇಕಾಗಿತ್ತು. ಅವ್ರ ಹತ್ರ ಯಾರಾದರೂ ಜನ ಹೋದವರು ಅವ್ರಿಗಾದರೂ ಗೊತ್ತಾಗಬೇಕಾಗಿತ್ತು. ಯಾರು ಬೇಡಪ್ಪ, PA ಆದರೂ ಆಗಬೇಕಾಗಿತ್ತು. ಯಾರಿಗೂ ಗೊತ್ತಿಲ್ವಾ? ಏನು ಹೇಳಿದ್ದಾರೆ ಅಂತಂದರೆ, ಅವರು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಅದರ ಡೀಟೇಲ್ಸನ್ನು ಕೊಡ್ತೀವಿ. 5 ಮಂದಿ ಏನು ಹೇಳಿದರು ಅಂತ ಹೇಳಿ. ನಮಗೇನೂ ಗೊತ್ತಿಲ್ಲ ಪ್ಲೀಸ್, ಇದೊಂದೇ, ನನಗೇನೂ ಗೊತ್ತಿಲ್ಲ, ನಾವೇನೂ ನೋಡಿಲ್ಲ ಅಂತ ಹೇಳಿ. ಯಾರಿಗೆ ಬೇಕು ಇದೆಲ್ಲ ಸಾವಾಸ ಅಂತಾನೋ ಅಥವಾ ನಿಜವಾಗ್ಲೂ ಗೊತ್ತೇ ಇಲ್ಲ ಅಂತಾನೋ? ರಾಜಣ್ಣ ಸದನದಲ್ಲಿ ಹೇಳಿದಾಗಲೇ ಹನಿ ಟ್ರ್ಯಾಪ್ ವಿಚಾರ ಗೊತ್ತಾಗಿದ್ದು ಅಂತ ಹೇಳ್ತಾರೆ ಅವರು. ಅದು ಯಾವತ್ತು ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಮಾಡಿದ್ರೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಅವರ ಜೊತೆಗಿರೋರು, ತುಂಬ ಆತ್ಮೀಯರವಾಗಿ ತಮ್ಮ ಕ್ಲೋಸಲ್ಲಿರೋರು, ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡುವಂಥವ್ರು ಇವರೆಲ್ಲ. ರಾಜಣ್ಣ ಯುವತಿ ಕೆನ್ನೆಗೆ ಹೊಡೆದಿದ್ದು ಗೊತ್ತಿಲ್ಲ ಅಂತಾರೆ. OSD ರಮಣರೆಡ್ಡಿ, PA A ಮಲ್ಲೇಶ್, ಗನ್ಮ್ಯಾನ್ಗಳಾದ ಶ್ರೀಧರ್, ನವೀನ್, ಸರ್ಕಾರಿ ನಿವಾಸದ ಸೆಂಟ್ರಿ ಚೇತನ್ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸರ್ಕಾರಿ ನಿವಾಸದ ಪೊಲೀಸ್ ರಕ್ಷಕ, ಸೆಂಟ್ರಿ ಅಂತ ಕರೆಯೋದು. ಇವರ ಹೇಳಿಕೆಯಿಂದ CID ಈಗ ಪೀಕ್ಲಾಟಕ್ಕೆ ಸಿಕ್ಕಾಕೊಳ್ತು. ಅರೆ, ಬರೀ ರಾಜಣ್ಣ ಅವ್ರಿಗಷ್ಟೇ ಗೊತ್ತಾಯ್ತಾ ಇದು? ಅವರೊಬ್ಬರಿಗೆ ಗೊತ್ತಾ ಕಪಾಳಗೆ ಹೊಡೆದಿದ್ದು? ಅಥವಾ ಕಪಾಳಗೆ ಹೊಡೆಸ್ಕೊಂಡಿರುವಂಥ ಯುವತಿ ಆದರೂ ಕಂಪ್ಲೇಂಟ್ ಕೊಡಬೇಕಲ್ಲ, ಇಂಥ ಸಚಿವರು ನನ್ನ ಕಪಾಳಗೆ ಹೊಡೆದ್ರು ಅಂತ ಹೇಳಿ. ಯಾಕದು ಆಗಲಿಲ್ಲ? ದಿನಾಂಕ ಗೊತ್ತಿಲ್ವಂತೆ, CCTV ಇಲ್ಲ ಅಂತೆ, ಪ್ರತ್ಯಕ್ಷ ಸಾಕ್ಷಿಗಳು ಅಸಂಬದ್ಧ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಿಂಪತಿ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನಕ್ಕೇನಾದರೂ ಮುಂದಾಗಿದ್ದೀರಾ ರಾಜಣ್ಣ ಅವರೇ? ತಲೆ ಮೇಲೆ ಕೈ ಇಟ್ಕೊಳ್ಳುವಂತಹ CID ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ದೆಹಲಿಯಿಂದ ಬಂದ ಕೂಡಲೇ ರಾಜಣ್ಣ ಹೇಳಿಕೆಯನ್ನು ದಾಖಲಿಸೋಕೆ CID ತಯಾರನ್ನ ಮಾಡಿಕೊಂಡಿದೆ. ಬಟ್ ಯಾವುದು ಬೇಡ ಅನ್ನೋದನ್ನೇ ಕ್ಲೋಸ್ ಮಾಡಬೇಕಾದ್ರೆ ಅವ್ರ ಹೇಳಿಕೆ ಎಲ್ಲರೂ ಪಡ್ಕೊಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈ ಇಡೀ ಸ್ಟೋರಿಯನ್ನು ನೋಡ್ತಾ ಇದ್ರೆ ಒಂದು ಒಳ್ಳೆ ಮೂವಿ ಮಾಡೋಕ್ಕೆ ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದು ಒಂದು ಕಥೆಯ ರೂಪದಲ್ಲಿ. ಆದರೆ ನಿಜ ರೂಪದಲ್ಲಿ ನೋಡೋದಾದರೆ ಇವೆಲ್ಲವೂ ಕೂಡ ಕನಸಲ್ಲಿ ಕಂಡಿದ್ದೋ ಅಥವಾ ತಮ್ಮ ಇಮ್ಯಾಜಿನೇಷನ್ನಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು. ಆ ಬ್ಲೂ ಪ್ಯಾಂಟ್ ಲೇಡಿ ಎಲ್ಲೋದ್ರು, ಜೀನ್ಸ್ ಪ್ಯಾಂಟು, ಆಮೇಲೆ ಆ ಗಡ್ಡಧಾರಿ ವ್ಯಕ್ತಿ ಎಲ್ಲೋದ್ರು? ಇದು ಸಲೀಂ ಅಹಮದ್ ಅವ್ರಿಗೆ ಗೊತ್ತೇ ಆಗಲಿಲ್ವಾ? ಅವ್ರು ಯಾರೂ ಸಿಗಲೇ ಇಲ್ವಾ? ಇವರೇನು ಹೇಳ್ತಾ ಇದ್ರಲ್ಲ, ಮುಖ ನನ್ನ ಮುಂದೆ ತಂದಿಟ್ಬಿಟ್ಟ ತಕ್ಷಣ ಆ ಹುಡುಗಿ ಯಾರು ಅಂತ ಈಗಲೂ ಪತ್ತೆ ಹಚ್ಚಿಬಿಡ್ತೀನಿ ಅಂತಾರಲ್ಲ, ಅವರು ಯಾರೂ ಸಿಗಲಿಲ್ವಾ? ಅರುಣ್, ಖಂಡಿತವಾಗಿಯೂ CID ಅಧಿಕಾರಿಗಳಿಗೆ ತೊಂದರೆ ಆಗಿರೋಂಥದ್ದು ಇಲ್ಲೇ. ಯಾಕೆಂದರೆ ಯಾರು ಪ್ರತ್ಯಕ್ಷದರ್ಶಿಗಳು ಅಂತೇಳಿ ಪರಿಭಾವಿಸಿದ್ರು ಅವ್ರು ಯಾರೂ ಕೂಡ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ಅವರೆಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡದೇ ಇರೋ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆಂದರೆ ರಾಜಣ್ಣ KN ರಾಜಣ್ಣ ಅವರು ಒಂದು ದೂರನ್ನು ಕೊಡ್ತಾರೆ. ದೂರನ್ನು ಕೊಟ್ಟ ಸಂದರ್ಭದಲ್ಲಿ 3 ಪುಟಗಳ ದೂರು, ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಮಾರ್ಚ್ ತಿಂಗಳಲ್ಲಿ 2 ಬಾರಿ ನನ್ನನ್ನು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ ಸಂದರ್ಭದಲ್ಲಿ 2 ಬಾರಿಯೂ ಕೂಡ ಒಬ್ಬ ಗಡ್ಡಧಾರಿ ಯುವಕ ಬಂದಿದ್ದ, ಆತನ ಜೊತೆಯಲ್ಲಿ 2 ಯುವತಿಯರು, ಅಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ 2 ಬೇರೆ ಬೇರೆ ಯುವತಿಯರು ಬಂದಿದ್ರು. ಆ ಸಂದರ್ಭದಲ್ಲಿ 2ನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಆ ಯುವತಿ ನನ್ನ ಜೊತೆಯಲ್ಲಿ ವೈಯಕ್ತಿಕವಾಗಿ ಮಾತನಾಡಬೇಕು, ಪರ್ಸ್ನಲ್ ಆಗಿ ಮಾತಾಡಬೇಕು, ಜೊತೆಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನನ್ನ ಕೈಯನ್ನು ಹಿಡ್ಕೊಂಡ ಸಂದರ್ಭದಲ್ಲಿ ನಾನು ಅದರಿಂದ ಕೋಪಗೊಂಡು ತಕ್ಷಣವೇ ಆಕೆಯ ಕೆನ್ನೆಗೆ ಹೊಡೆದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಆ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಅವರ
ಚಲನವಲನಗಳು ಸಂಪೂರ್ಣವಾಗಿ ರಾಜಣ್ಣ ಅವರು ಎಲ್ಲಿ ಹೋದರೂ ಅವ್ರಿಗೆ ಅಂಗರಕ್ಷಕರು ಇಬ್ಬರು ಗನ್ಮ್ಯಾನ್ಗಳು ಇದ್ದೇ ಇರ್ತಾರೆ. ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಯಾವತ್ತೂ ಯುವತಿ ಬಂದಿದ್ಲು ಅನ್ನೋದು ನಮಗೆ ಗೊತ್ತೇ ಇಲ್ಲ, ಜೊತೆಗೆ ಆಕೆಗೆ ಕೆನ್ನೆಗೆ ಹೊಡೆದಿದ್ದಾರೆ ಅನ್ನೋದು ರಾಜಣ್ಣ ಅವರ ವಿಚಾರ, ಅದ್ರ ಬಗ್ಗೆನೂ ಕೂಡ ನಮಗೆ ಗೊತ್ತಿಲ್ಲ, ಇದು ಹನಿ ಟ್ರಾಪ್ಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ ಅಂತೇಳಿ ಗನ್ಮ್ಯಾನ್ಗಳು ಹೇಳುವಂಥದ್ದು. ಅರುಣ್, ನಮಗೆ ಗೊತ್ತಿರುವಂಥ ವಿಚಾರ, ಖಾಸಗಿ ಕ್ಷಣಗಳು ಖಾಸಗಿಯ ಜೀವನವನ್ನು ಹೊರತುಪಡಿಸದೆ ಸಾರ್ವಜನಿಕವಾಗಿ ಸಚಿವರು ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಅವರ ಜೊತೆಯಲ್ಲಿ ಗನ್ಮ್ಯಾನ್ಗಳು ಇದ್ದೇ ಇರ್ತಾರೆ. ಅಂಥವ್ರಿಗೆ ಈ ವಿಚಾರ ಗೊತ್ತಿಲ್ಲ ಅಂದಮೇಲೆ ರಾಜಣ್ಣ ಅವರು ಎಲ್ಲೋ ಒಂದು ರೀತಿಯಲ್ಲಿ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ. ಇಲ್ಲ, ಗನ್ಮ್ಯಾನ್ಗಳಿಗೆ ಇದೇ ರೀತಿ ಹೇಳಿಕೆಯನ್ನು ಕೊಡಿ, ಯಾಕೆಂದರೆ ಕ್ಲೋಸರ್ ರಿಪೋರ್ಟನ್ನು ಹಾಕಬೇಕು ಅಂಥೇಳಿ ಗನ್ಮ್ಯಾನ್ಗಳಿಗೆ ಇದೇ ರೀತಿ ಹೇಳಿಕೆಯನ್ನು ಕೊಡಿ ಅಂತ ಹೇಳಿದ್ರು ಒತ್ತಾಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳು ಮೂಡ್ತಾ ಇರೋಂಥದ್ದು. ಜೊತೆಗೆ ಅವರ PA ಖಾಸಗಿ ವ್ಯಕ್ತಿ ಆತನು ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಸರ್ಕಾರಿ ಅಧಿಕಾರಿ ಅಂತ OST ರಮಣ್ ರೆಡ್ಡಿ ಅವರು ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾರು ಮನೆಗೆ ಬಂದ್ರು ಹೋದ್ರು ಅನ್ನೋದ ತಿಳ್ಕೊಳ್ಳೋದಕ್ಕೆ ಸೆಂಟ್ರಿಯನ್ನು ವಿಚಾರಣೆಗೊಳಪಡಿಸಿದ್ರು, ಆತನೂ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ ಒಂದೇ ಹೇಳಿಕೆಯನ್ನು ಕೊಡ್ತಾ ಇರೋದನ್ನ ನೋಡಿದ್ರೆ ಒಂದಷ್ಟು ಅನುಮಾನಗಳು, ಜೊತೆಗೆ ಇದಕ್ಕೆ ಯಾವುದೇ ರೀತಿ ಪೂರಕ ಸಾಕ್ಷ್ಯಗಳಿಲ್ಲದೆ ಇರೋದ್ರಿಂದ CID ಅಧಿಕಾರಿಗಳು ಒಂದು ರೀತಿಯ ಕೊನೆಯ ಹಂತಕ್ಕೆ ತನಿಖೆಯನ್ನು ತರ್ತಾ ಇರುವಂಥದ್ದು. ಅರುಣ್, ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇದೊಂಥರ ವಿಚಿತ್ರವಾಗಿ ಸ್ಟೋರಿ ಇದು. ಕಥೆಯನ್ನು ಎಣಿದಿರ ಅಥವಾ ಕನಸಲ್ಲಿ ಕಂಡ್ರ ಅಂತ ಏನೋ ಗೊತ್ತಿಲ್ಲಪ್ಪ ರಾಜಣ್ಣ ಅವರು.